ಶುಕ್ರವಾರದ ದಿವಸ ನೀವು ಈ ಒಂದು ಕೆಲಸವನ್ನು ಮಾಡಿದರೆ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಬರಲ್ಲ. ಹಣದ ಕೊರತೆ ಅನ್ನೋದೇ ನಿಮಗೆ ಇರಲ್ಲ. ಇವಾಗ ನಿಮಗೆ ಅಂದರೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ನೀವು ಯಾರಿಗಾದರೂ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟಿರ್ಬೋದು, ಅವರು ನಿಮಗೆ ರಿಟರ್ನ್ ಮಾಡದೇ ಇರಬಹುದು, ಅಥವಾ ನೀವು ಕೆಲಸ ಮಾಡಿರ್ತೀರ, ಅಥವಾ ಏನೋ ಒಂದು ಅಮೌಂಟ್ ಬರಬೇಕು ನಿಮಗೆ, ಅದು ಬರ್ತಾನೆ ಇಲ್ಲ, ಏನು ಮಾಡಿದ್ರು ಅವ್ರು ಕೊಡ್ತಾ ಇಲ್ಲ, ಅಥವಾ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಕೆಲಸ ಮಾಡ್ತೀರಾ ಕಷ್ಟಪಟ್ಟು ಆದ್ರೂ ಹಣ ಅನ್ನೋದು ನಿಮ್ಮ ಕೈಯಲ್ಲಿ ನಿಲ್ತಾನೆ ಇರಲ್ಲ. ಹಣ ಹೇಗೆ ಬರುತ್ತೆ ಸಂಬಳ ಹಾಗೆಯೇ ಖರ್ಚಾಗಿ ಹೋಗ್ತಾನೆ ಇರುತ್ತೆ. ಅಂದರೆ ಹಣಕಾಸಿಗೆ ಸಂಬಂಧಿಸಿದಂತೆ ತುಂಬ ₹1 ಖರ್ಚು ಮಾಡಲಿಕ್ಕೂ ನೀವು ಹಿಂದೆ ಮುಂದೆ ನೋಡ್ತಾ ಇರ್ಬೋದು, ಅಂಥ ಪರಿಸ್ಥಿತಿ ಇರ್ಬೋದು. ಈ ಎಲ್ಲ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಬೇಕಿದ್ರೆ ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಒಂದು ಹಣದ ಸಮಸ್ಯೆ ಇದ್ರೂ ಅದು ಪರಿಹಾರ ಆಗುತ್ತೆ. ಎಲ್ಲಾದರೂ ಹಣ ಸ್ಟಕ್ ಆಗಿದೆ, ಬರ್ತಾ ಇಲ್ಲ, ಅಥವಾ ಯಾರಾದರೂ ಕೊಡಬೇಕು ಅವ್ರು ಕೊಡ್ತಾ ಇಲ್ಲ, ಅಥವಾ ನಿಮಗೆ ಲೋನ್ ಸಿಗಬೇಕು, ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅದು ಸಿಗ್ತಾ ಇಲ್ಲ, ಅಥವಾ ನಿಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ಲ, ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂದ್ರೂ ನಿಮಗೆ ಹಣ ಸಾಕಾಗ್ತಾ ಇಲ್ಲ, ಹಣ ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇಲ್ಲ ಅಂದರೆ ಇವತ್ತು ನೀವು ಈ ಒಂದು ಅಂದರೆ ಯಾವುದೇ ಒಂದು ಶುಕ್ರವಾರ ಕೂಡ ಈ ಒಂದು ತಂತ್ರವನ್ನು ಮಾಡ್ಬೋದು. ಈ ತಂತ್ರವನ್ನು ಸಂಜೆ ಅಂದರೆ ಗೋಧೂಳಿ ಲಗ್ನದ ನಂತರ ಮಾಡಿದರೆ ತುಂಬ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ರಾತ್ರಿ ಮಾಡ್ತೀರಂತ ಅಂದ್ಕೊಳ್ತೀರಾ, ಸಂಜೆ ಆಗಲ್ಲ ಅಂದರೆ ರಾತ್ರಿ ಕೂಡ ಮಾಡಬಹುದು ಇದನ್ನು. ಇದು ಒಂದು ಚಮತ್ಕಾರದ ಥರ, ಒಂದು ಪವಾಡದ ರೀತಿ. ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ, ಅಡೆತಡೆ ಇದ್ರೂ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಯಾರು ಕೂಡ ಹಣ ಬೇಡ, ಮನೆ ಬೇಡ ಅಂತ ಹೇಳಲ್ಲ. ಏನಕ್ಕಂದರೆ ಅವ್ರಿಗೆ ಅಂದರೆ ಕೆಲವೊಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ₹1 ಕೂಡ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ. ಹಾಗೆಯೇ ನಾವು ಖುಷಿಯಾಗಿರಬೇಕು ಅಂದರೆ ಏನಾದರೂ ತಗೊಳ್ಬೇಕಿದ್ರು, ಅಥವಾ ನಮ್ಮವರನ್ನು ನಾವು ಸಂತೋಷವಾಗಿ ಅಂದರೆ ಅವರ ಆಸೆಗಳನ್ನೆಲ್ಲ ಈಡೇರಿಸಬೇಕು ಅಂದನು. ದೊಡ್ಡ ದೊಡ್ಡ ಆಸೆ ಅಂತ ಹೇಳಲ್ಲ, ನಾವು ಸಣ್ಣ ಪುಟ್ಟ ಆಸೆ ಈಡೇರಿಸ್ಲಿಕ್ಕೂ ಕೆಲವರಿಗೆ ಹಣ ಇರಲ್ಲ. ಅದರಿಂದ ನಾವು ಕೂಡ ಬೇಸರ ಪಟ್ಕೊಳ್ತೇವೆ, ನಮ್ಮ ಮನೆಯವರಿಗೂ ಬೇಸರ. ಕೆಲವೊಂದು ಸಲ ನಾವು ಹೇಳ್ತೇವೆ, ನೀವು ಇಷ್ಟು ಹಣ ಸಂಪಾದನೆ ಮಾಡ್ತೀರಾ, ಇಂಥ ಒಂದು ಜಾಬ್ ಉಂಟು, ಆದ್ರೂ ನಿಮಗೆ ನಮ್ಮದೊಂದು ಸಣ್ಣ ಪುಟ್ಟ ಆಸೆ ನೆರವೇರಿಸಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ನಮಗೆ ಕೂಡ ತುಂಬ ಬೇಸರ ಆಗುತ್ತೆ ಅಲ್ವಾ. ಸೊ ನಾವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನೋಡಿ, ಹಣ ಆಕರ್ಷಣೆ ಅನ್ನೋದು ನಿಮ್ಮ ಕಡೆ ಜಾಸ್ತಿ ಆಗುತ್ತೆ. ಹಣದ ಆಕರ್ಷಣೆ ಅನ್ನೋದು ನನ್ನ ಪ್ರಕಾರ ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. ಏನಕ್ಕಂದರೆ ಎಲ್ಲರೂ ಕೂಡ ಶ್ರೀಮಂತರಾಗಿರಲ್ಲ, ಎಲ್ಲರ ಜೊತೆ ಕೂಡ ಹಣ ಇರಲ್ಲ. ಹಣದ ಆಕರ್ಷಣೆಯನ್ನು ನಾವು ಮಾಡೋದ್ರಿಂದ ನಮಗೆ ಏನೇ ಒಂದು ಸಮಸ್ಯೆ ಬಂದಾಗ, ಅಥವಾ ಕಷ್ಟ ಕಾಲದಲ್ಲಿ, ಅಥವಾ ಕೆಲವೊಂದು ಸಲ ನಮ್ಮ ಸಂಬಂಧಿಕರ, ನಮ್ಮ ಫ್ರೆಂಡ್ಸ, ನಮ್ಮ ನೇಬರ್ ಯಾರಾದರೂ ಏನಾದರೂ ಹೆಲ್ಪ್ ಬೇಕಂತ ಕೇಳಿದಾಗ ನಾವು ಮಾಡಬಹುದು. ನಾವು ಯಾವತ್ತೂ ಕೂಡ ಒಬ್ಬರಿಂದ ತಗೊಳ್ಳುವ ರೇಂಜಲ್ಲಿ ಇರುವುದಕ್ಕಿಂತ ಇನ್ನೊಬ್ಬರಿಗೆ ಕೊಡುವ ರೇಂಜಲ್ಲಿ ಇರಬೇಕು ನಾವು ಹಣದ ವಿಷಯದಲ್ಲಿ. ಸೊ ಆವಾಗ ನಾವು ಹಣದ ವಿಷಯದಲ್ಲಿ ಹೌದಪ್ಪ ತೃಪ್ತಿ ಉಂಟು ನಮಗೆ ಅಂತ ಅಂದ್ಕೊಳ್ಬೋದು. ಅಂದರೆ ಇಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವ ರೇಂಜಿಗಾದರೂ ಹಣ ಸಂಪಾದನೆ ಮಾಡಬೇಕು ಒಂದು ಲೆಕ್ಕದಲ್ಲಿ, ತುಂಬ ಅಂತ ಅಲ್ಲ, ಒಂದು ಲೆಕ್ಕದಲ್ಲಿ. ಏನಕ್ಕಂದರೆ ಹಣದ ಮಹತ್ವ ಅಂಥದ್ದು. ಏನೇ ಒಂದು ಸಮಸ್ಯೆ ಬಂದ್ರೂ ಹಣ ಬೇಕಾಗುತ್ತೆ. ಹಣ ಬೇಡ ಅಂತ ಹೇಳುವವರು ಯಾರು ಕೂಡ ಇಲ್ಲ. ಪ್ರತಿಯೊಂದು ವಸ್ತುವಿಗೂ ಅಥವಾ ಏನೇ ಒಂದು ನಮಗೆ ಸಮಸ್ಯೆ ಬಂದಾಗೂ ಹಣದ ವ್ಯಾಲ್ಯೂ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ನೀವು ಮಾಡುವಾಗ ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ. ತುಂಬ ಸರಳವಾದಂತಹ ತಂತ್ರ ಇದು, ಯಾರು ಬೇಕಿದ್ರೂ ಮಾಡ್ಬೋದು. ಖಂಡಿತವಾಗಿಯೂ ನೀವು ಹಣಕಾಸಿನ ವಿಷಯದಲ್ಲಿ ತುಂಬ ಬದಲಾವಣೆಯನ್ನು ನೋಡ್ತೀರಾ. ಏನು ಮಾಡಬೇಕು ಅಂದರೆ ಸಂಜೆ ಅಥವಾ ರಾತ್ರಿಯ ಹೊತ್ತು ನೀವು 11 ಲವಂಗವನ್ನು ತಗೊಳ್ಬೇಕು. 11 ಲವಂಗವನ್ನು ತಗೊಂಡ್ಬಿಟ್ಟು ಅದನ್ನು ಒಂದು ಪ್ಲೇಟ್ನಲ್ಲಿ, ಅಂದರೆ ಫಸ್ಟ್ ಪ್ಲೇಟ್ನಲ್ಲಿ ಒಂದು ಕರ್ಪೂರವನ್ನು ಇಡಬೇಕು. ಅನಂತರ ಈ 11 ಲವಂಗವನ್ನು ಸುಡಬೇಕು. ಈ ರೀತಿ ನೀವು ಲವಂಗವನ್ನು ಸುಡುವಾಗ ಶ್ರೀಂ 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 ಅಂತ ಈ ಒಂದು ಪದದ ಮಹಾಮಂತ್ರವನ್ನು, ಹಣ ಆಕರ್ಷಣೆಯಾಗುವಂತಹ ಒಂದು ಪದದ ಮಹಾಮಂತ್ರವನ್ನು ನೀವು ಜಪ ಮಾಡಬೇಕು. ನಿಮ್ಮ ಕಡೆ ಹಣ ಬರುವ ಥರ ನೀವು ಇಮ್ಯಾಜಿನೇಷನ್ ಮಾಡಬೇಕು. ಈ ಲವಂಗವನ್ನು ಸುಡುತ್ತೀರಲ್ಲ, ಶ್ರೀಂ ಶ್ರೀಂ ಅಂತ ಮಂತ್ರ ಜಪ ಮಾಡ್ತೀರಲ್ಲ, ಇವಾಗ ಯಾರಾದರೂ ನಿಮ್ಮ ಜೊತೆ ಹಣ ತಗೊಂಡಿದ್ದಾರೆ, ರಿಟರ್ನ್ ಕೊಡಬೇಕು, ಅಥವಾ ನಿಮಗೆ ಸಾಲ ಬೇಕು ಬ್ಯಾಂಕಿಂದ, ಅಥವಾ ನಿಮಗೆ ಏನಾದರೂ ವಸ್ತು ತಗೊಳ್ಬೇಕು, ಹಣ ಬರಬೇಕು ಅಂದರೆ ನಿಮ್ಮ ಕಡೆ ಹಣ ಆಕರ್ಷಣೆ ಆಗ್ತಾ ಉಂಟು, ಬರ್ತಾ ಉಂಟು ಹಣ.
ಆ ಥರ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಈ ತಂತ್ರವನ್ನು ಮಾಡಬೇಕಾಗುತ್ತೆ. ಖಂಡಿತವಾಗಿಯೂ ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಂದು 3 ಅಥವಾ 5 ವಾರದಲ್ಲಿ ಒಂದು ಚಮತ್ಕಾರ ಬದಲಾವಣೆಯನ್ನು ನೋಡ್ತೀರಾ ನೀವು. ಏನು ಅಂದ್ಕೊಳ್ತೀರಾ ಅದೆಲ್ಲವೂ ನಡೀತಾ ಹೋಗುತ್ತೆ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹಂಚಿಕೊಳ್ಳಿ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕರುಣಿಸಲಿ. ನೀವು ಬಯಸಿದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜನನ್ನು ಪ್ರಾರ್ಥಿಸ್ತೇನೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.